ಪ್ರಕಾಶ್ ಅವರೇ, ಏನು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಕತೆ, ಏನು ಚುನಾವಣೆ ಹತ್ರ ಬಂದಾಗ ಅನಂತಕುಮಾರ್ ಹೆಗಡೆ ಅವರ ಆರ್ಭಟಗಳು, ಏನು ಮಾತುಗಳು. ಈ ಕಾಗೇರಿ ಅವರ ಹೆಸರು ಘೋಷಣೆ ಮಾಡಿದ ತಕ್ಷಣ ನಾಪತ್ತೆ, ಸಿಗ್ತಾನೆ ಇಲ್ಲ. ನಿನ್ನೆ ವಿಶ್ವೇಶ್ವರ ಹೆಗಡೆ ಅವರು ಬೆಂಗಳೂರಲ್ಲಿ ಇದ್ರು. ಓಕೆ, ಅವರು ನಮ್ಮ ಮಾಧ್ಯಮ ಒಂದು ಕಚೇರಿಗೂ ಬಂದು ಅಲ್ಲಿ ಪತ್ರಕರ್ತರ ಜೊತೆ ತಮ್ಮ ಅನುಭವವನ್ನ, ಅಲ್ಲಿ ಆಗ್ತಾ ಇರೋ ಕೆಲಸಗಳ ಬಗ್ಗೆ ಸವಿಸ್ತಾರವಾಗಿ ಹಂಚ್ಕೊಂಡ್ರು. ಅಲ್ಲಿ ಮಾಧ್ಯಮದವರು ಅವ್ರನ್ನ ಪ್ರಶ್ನೆ ಕೇಳಿದ್ರು, ಏನು ಅನಂತಕುಮಾರ್ ಹೆಗಡೆ ಅವರು ಇನ್ನೂ ನಿಮ್ಮ ಪ್ರಚಾರಕ್ಕೆ ಬಂದಿಲ್ಲ, ನಿಮ್ಮನ್ನ ಮಾತಾಡ್ಸಿಲ್ವಂತೆ ಅಂತ. ಅದಕ್ಕೆ ಅವರು ಬಹಳ ಸ್ಪಷ್ಟ ಉತ್ತರ ಹೇಳಿದ್ರು, ಅವರ ಪ್ರಚಾರಕ್ಕೆ ಬಂದೇ ಬರ್ತಾರೆ, ನನಗೆ ವಿಶ್ವಾಸ ಇದೆ, ಅವರಿಂದ ಯಾವುದೇ ರೀತಿಯಾದಂಥ ಪ್ರತಿರೋಧ ಇಲ್ಲ. ಮತ್ತು ಇನ್ನೊಂದು ತಿಳ್ಕೊಳ್ಳಿ, ಅನಂತಕುಮಾರ್ ಹೆಗಡೆ ಅವರು ಈ ಒಂದು ಮೆಚ್ಚಬೇಕಾದ ಅಂಶನೂ ಇಲ್ಲಿದೆ. ಅವರು ಟಿಕೆಟ್ ಸಿಕ್ಕಿಲ್ಲ, ವಿಶ್ವೇಶ್ವರ ಹೆಗಡೆ ಟಿಕೆಟ್ ಅನೌನ್ಸ್ ಆದಾಗ ಇಷ್ಟು ಸಾಕು ಅಂದ್ಬಿಟ್ಟು ಒಂದು ಭಾವನಾತ್ಮಕವಾದಂಥ ಒಂದು ಪೋಸ್ಟ್ ಫೇಸ್ಬುಕ್ಕಲ್ಲಿ ಹಾಕಿದ್ರು. ನಾನು ಇಷ್ಟೆಲ್ಲ ಕೆಲಸ ಮಾಡಿದ್ದೀನಿ, ಇಷ್ಟಾಗಿದೆ, ನನಗೆ ಇದಕ್ಕಿಂತ ಇನ್ನೇನು ಬೇಕಾಗಿಲ್ಲ ಅನ್ನುವಂಥ ಒಂದು ಬೇರೆ ಅಭ್ಯರ್ಥಿಗಳಿಗೂ, ಬೇರೆ ಯಾರು ಅಸಮಾಧಾನಿತರಿದಾರಲ್ಲ ಅವ್ರಿಗೂ ಕೂಡ ಅದು ಓದೇ ಆಪ್ಷನ್ ಇರಲಿಲ್ಲ. ಅವ್ರಿಗೆ ಏನ್ ಮಾಡ್ತಾ ಇದ್ರು? ನೀವು ಹೇಳಿದ್ರೆ ಆಪ್ಷನ್ ಇಲ್ಲ, ಅನ್ಫೇರ್. ನೀವು ಹೇಳಿದ್ರೆ ಇಲ್ಲ, ಅವ್ರ ದೊಡ್ಡತನದಿಂದ ಅವರು ಹೇಳಿದ್ರೆ ಇಲ್ಲ ಇಲ್ಲ ಅವ್ರಿಗೆ ಆಪ್ಷನ್ ಇಲ್ಲ ಅಂತೀರ. ಹೇಳ್ತು ಅಂದ್ರೆ ನೋಡಿ ಅವ್ರು ಹಿಂಗೆ ಹೇಳ್ತಾರೆ. ತಟಸ್ಥವಾಗಿ ನಿಂತಿರೋದು ಏನ್ ಹೇಳ್ಬೇಕು? ಯಾವ್ದು ಈಗ ತಟಸ್ಥವಾಗಿರೋದು ಅಂದ ತಕ್ಷಣ ಅದು ವಿರೋಧ ಅಲ್ಲ, ಅವ್ರು ಯಾರು ವಿರೋಧ ಮಾಡಿದಾರ? ಮತ್ತೆ ಮಾಧುಸ್ವಾಮಿ ಅವರು ತಟಸ್ಥವಾಗಿರೋದನ್ನ ಯಾಕೆ ಹೋಗ್ಬಿಟ್ಟು ಕೇಳೋಕ್ ಹೋಗ್ತೀರಾ? ನಿಮ್ ಸಮಾಧಾನ ಮಾಡಕ್ ಹೋಗ್ತೀರಾ? ಈಗ ಯಾವುದೇ ಚುನಾವಣೆ ಇರಲಿ, ನಮ್ಮದೇ ಪಕ್ಷದವ್ರನ್ನ ಅವ್ರ ಮನೆಯಲ್ಲಿ ಇದ್ದು ತಟಸ್ಥಿರ್ತೀವಿ ಅಂದ್ರೆ ಇಲ್ಲ, ಅವ್ರನ್ನ ಸಕ್ರಿಯ ಮಾಡ್ಬೇಕಾಗತ್ತೆ. ಅದು ಪಕ್ಷದ ನಾಯಕರ ಕರ್ತವ್ಯ. ಒಳ್ಳೇದು. ಅನಂತಕುಮಾರ್ ಹೆಗಡೆ ಅವರು ತಟಸ್ಥರಿದ್ರೆ ಒಳ್ಳೇದು. ಇಲ್ಲ, ಅವರ ಹೇಳಿಕೆಗಳು ನಿಮಗೆ ಡ್ಯಾಮೇಜ್ ಮಾಡುತ್ತೆ. ಹೇಳಿ ಅದನ್ನ ಓಪನ್ ಆಗಿ, ಅವರ ಹೇಳಿಕೆಗಳು ನಮಗೆ ಡ್ಯಾಮೇಜ್ ಮಾಡುತ್ತೆ. ಅವರು ತಟಸ್ಥವಾಗಿರೋದೇ ಒಳ್ಳೇದು. ಪ್ರಚಾರಕ್ಕೆ ಬರ್ತಾರೆ, ಅವರು ವಿಶ್ವೇಶ್ವರ ಹೆಗಡೆಗೆ ಭುಜ ಕೊಟ್ಟು ಕೆಲಸ ಮಾಡ್ತಾರೆ. ಈ ಬಾರಿ ಕೂಡ ನಾವು ಕಳೆದ ಬಾರಿಯಷ್ಟೇ ದೊಡ್ಡ ಅಂತರದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಕ್ಷೇತ್ರವನ್ನ ನಾವು ಗೆದ್ದಿದ್ದೇವೆ. ಅನುಮಾನನೇ ಬೇಡ. ನೀವು ಸುಧೀಂದ್ರ ಅವರೇ, ಇದು ಡಬಲ್ ಸ್ಟ್ಯಾಂಡರ್ಡ್ ಅನ್ಸಲ್ವಾ ನಿಮಗೆ? ಇಲ್ಲಿ ಮಾಧುಸ್ವಾಮಿ ಅವರು ತಟಸ್ಥವಾಗಿದ್ದರೆ ಏನೋ ಆಗತ್ತೆ ಅಂತೇಳಿ ಒಂದು ಹೋಗಿ ಮಾತುಕತೆ ಮಾಡಿಸ್ತಾರೆ. ಅಲ್ಲಿ ಅವರು ತಟಸ್ಥವಾಗಿದ್ರೆ ಬರ್ತಾರೆ, ವಿಶ್ವಾಸ. ಹೌದು, ಈಗ ವಿಶ್ವಾಸ ಎಲ್ಲರೂ ಅದೇ ಹೇಳ್ತಾರೆ, ವಿಶ್ವಾಸ ಅಂತ. ಯಾಕಂದ್ರೆ ಇಲ್ಲಿ ಇದನ್ನ ಒಂದ್ ಕಡೆ ಕೋಲಾರದ ವಿಷಯದಲ್ಲಿ ಪಿನ್ ಪಾಯಿಂಟ್ ಮಾಡಿ ಬೆರಳು ತೋರಿಸ್ತಂತವ್ರು, ಅಲ್ಲಿ ನಮಗೆ ವಿಶ್ವಾಸ ಇದೆ. ಸರಿ, ಅದೇ ವಿಶ್ವಾಸ ನಾವು ವ್ಯಕ್ತಪಡಿಸಿದ್ರೆ ಅವ್ರು ಅದನ್ನ ವಿಶ್ವಾಸ ಅಂತ. ಇದು ವೆರಿ ಕ್ಲಿಯರ್. ನಾನು ಉತ್ತರ ಯುಕೆ ಆ ಒಂದು ಕ್ಷೇತ್ರದ ಬಗ್ಗೆ ನಾನು ಮಾತಾಡ್ತೀನಿ. ಇವತ್ತು ನಾನು ಆ ಕ್ಷೇತ್ರದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಕ್ಯಾಮ್ರಾಗ್ ಬಂದ್ಬಿಟ್ಟು ಅವ್ರ ಕೈಗೆ ಸಿಗ್ತಾ ಇಲ್ವಂತೆ. ಮಾಧ್ಯಮದ ರಿಪೋರ್ಟ್ ಪ್ರಕಾರ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಕೂತಿದ್ದಾರೆ ಅಂತ. ಚುನಾವಣೆ ಮಾಧ್ಯಮದಲ್ಲಿ ಹಾಕಿರೋದು ನಾನು ನೋಡೋದು ಕೇಳಿ, ಮಾಧ್ಯಮದವರಿದ್ದಾರೆ ಕೇಳಿ. ಓನ್ಲಿ ಮೀಡಿಯಾ ರಿಪೋರ್ಟ್ ಅಲ್ಲ, ಕಾಂಗ್ರೆಸ್ ಮೀಡಿಯಾ ತಗೊಳ್ತೀರ ನೋಡಿ. ನಾವು ರಿಪೋರ್ಟ್ ಕೊಟ್ಟ ತಕ್ಷಣ ಮಾಧ್ಯಮಗಳನ್ನ ರಿಪೋರ್ಟ್ ಅವ್ರ ವಿಚಾರ ಬಂದ ತಕ್ಷಣ ಅದನ್ನೇ ಇಟ್ಕೊಂಡ್ಬಿಟ್ಟು ಅವ್ರನ್ನ ಟೀಕೆ ಮಾಡ್ತಾರೆ. ಇದು ಈಗ ನಾನೊಂದು ಉದಾಹರಣೆ ಕೊಡ್ತೀನಿ. ದಾವಣಗೆರೆಯಲ್ಲಿ ವಿನಾಯಕ್ ಅವ್ರದ್ದು ಏನು ಮಾಧ್ಯಮದವ್ರ ವರದಿ ಆಗಿತ್ತು, ನನಗೊಂದು ಅಪ್ಡೇಟ್ ಇತ್ತು. ನಾನು ಅದನ್ನ ನನಗೆ ಗೊತ್ತಿದ್ದನ್ನು ಹೇಳಿದೆ. ಅವ್ರು ಹೇಳಿದ್ರು ಇಲ್ಲ, ಅದಾಗ್ಲೂ ಸಹಿತ ಇವತ್ತು ಕೂಡ ಹೇಳಿದ್ದಾರೆ. ಇರಬಹುದು, ನಾನೇನು ಅದಕ್ಕೆ ಅವರು ಮಾಧ್ಯಮದಲ್ಲಿ ಹೇಳಿರೋದನ್ನ ಇಲ್ಲ ನಾಳೆ ಅದನ್ನ ವಿರುದ್ಧವಾಗಿ ನಾನು ಮಾತಾಡಿದ್ರೆ ಅವರು ಪ್ಲೇ ಮಾಡಿ ತೋರಿಸಿರೋರು. ಅಲ್ಲ, ಒಂದ್ ನಿಮಿಷ ನಾನು ಹೇಳ್ತಾ ಇರ್ತಕ್ಕಂಥದ್ದು, ನಾನು ಅಕಸ್ಮಾತ್ ಇಲ್ಲ ಅವ್ರು ಹಂಗೆ ಹೇಳೇ ಇರಲಿಲ್ಲ ಅಂದ್ರೆ ಅವ್ರು ಪ್ಲೇ ಮಾಡಿ ತೋರಿಸಿರೋರು ಅದನ್ನ. ಹಂಗಂತ ಈಗ ನಿಮ್ ಮುಂದೆ ಅನಂತಕುಮಾರ್ ಅವ್ರಿಗೆ ಫೋನ್ ಮಾಡಿ ಸ್ವಿಚ್ ಆಫ್ ಅಂತ ಕೇಳಿಸ್ಬೇಕೇನೋ ಅಷ್ಟು. ಇದೊಳ್ಳೆ ಚೆನ್ನಾಯ್ತಲ್ಲ, ಅವ್ರು ಹೇಳ್ತಾ ಇರೋದಾಗಿದೆ, ಅವ್ರು ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರೆ. ಚುನಾವಣೆ ಟೈಮ್ ಅಲ್ಲಿ ಒಬ್ರು ಸಿಟ್ಟಿಂಗ್ ಎಂಪಿ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಕೂತ್ಕೊಂಡು ಏನ್ ಸ್ವಿಚ್ ಆಫ್ ಆಗಿದೆ ಅಂತ ಮಾಧ್ಯಮದ ರಿಪೋರ್ಟ್ ನನಗೆ ಸದ್ಯ ಅವ್ರ ನಂಬರ್ ಇಟ್ಕೊಳ್ಳೋ ಇದು ಬಂದಿಲ್ಲ. ಹೇಳ್ತಾ ಇದ್ದೀನಿ ಮಾಧ್ಯಮದವ್ರದ್ದು ಹೇಳಿ. ಒಂದ್ ಸೆಕೆಂಡ್ ಗಂಗಾಧರ ಮೂರ್ತಿ ಅವರೇ, ನಿಮಗೆ ತಲೆಬೇರಿನ ಇಲ್ಲ ಅನ್ಸುತ್ತೆ ಕೆಲವು ಭಾಗಗಳಲ್ಲೆಲ್ಲ. ಅವ್ರು ಏನಾದ್ರೂ ಮಾಡ್ಕೊಂಡು ಹೋಗ್ಲಿ, ನಮ್ಮ ಕ್ಷೇತ್ರ ಹಳೆ ಮೈಸೂರಿಗೆ ಬಂದಾಗ ಮಾತ್ರ ನಾವು ವಿಚಾರಕ್ಕೆ ತಲೆ ಹಾಕೊಂಡಿದ್ವಿ, ಉಳಿದಿದ್ದು ಯಾವ್ದು ಬೇಡ ಅಂತ. ಇಲ್ಲ, ಹಂಗೇನಿಲ್ಲಪ್ಪ. ಹಂಗೇನಿಲ್ವಾ? ನಮ್ಮ ಮಿತ್ರ ಪಕ್ಷದವರು ಮಾತಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅವ್ರಿಗಾಗಿರ್ತಕ್ಕಂಥ ಏನೋ ಸಣ್ಣ ಪುಟ್ಟ ಅಸಮಾಧಾನಗಳು ಭಾಳ ಸಲ ಈ ಅಲಯನ್ಸ್ ಆದಮೇಲೆ ಮೊನ್ನೆ ಕುಮಾರಸ್ವಾಮಿ ಅವರು ಭಾಳ ಜನ BJP ನಾಯಕರು ಅಸಮಾಧಾನಿತ ಇದ್ದವ್ರನ್ನ ಸರಿಪಡಿಸಿರೋದು ಉಂಟು. ನೀವೇ ಮಾಧ್ಯಮಗಳಲ್ಲಿ ತೋರಿಸಿದ್ರೆ ಲೀಡರ್ಸ್ಗಳಿಗೆ ಆಗದಿರೋದನ್ನ ಕುಮಾರಸ್ವಾಮಿ ನೀವೇ ಅಲ್ಲಲ್ಲ, ಮಿತ್ರ ಪಕ್ಷದ ರಾಷ್ಟ್ರೀಯ ನಾಯಕರ ಆದೇಶದ ಮೇರೆಗೆ, ಅವರ ಕೋರಿಕೆ ಮೇರೆಗೆ
ಸೋಮಣ್ಣವ್ರ ವಿಚಾರ ಇರ್ಬೋದು, ಜನಾರ್ದನ್ ರೆಡ್ಡಿ ಅವ್ರ ವಿಚಾರ ಇರ್ಬೋದು, ಜಗದೀಶ್ ಶೆಟ್ಟರ್ ಅವ್ರ ವಿಚಾರ ಇರ್ಬೋದು, ಭಾಳ ಜನದ ಮಾತಾಡಿದ್ದು ಉಂಟು. ಇಲ್ಲಿ ಒಂದು ನೀವು ಆಗಲೇ ಪ್ರಕಾಶ್ ಜಿ ಕೇಳ್ತಿದ್ರಿ, ಅನಂತಕುಮಾರ್ ಹೆಗಡೆ ಅವರು ಎಲ್ಲೂ ಕಾಣಿಸ್ತಾ ಇಲ್ಲ, ಮೌನವಾಗಿದ್ದಾರೆ. ಮೌನಂ ಸಮ್ಮತಿ ಲಕ್ಷಣಂ. ನಮ್ಮ ಪಾರ್ಟಿ ಕೊಟ್ಟಿರ್ತಕ್ಕಂಥ ಕ್ಯಾಂಡಿಡೇಟು ಕಾಗೇರಿಯವರು ಕರೆಕ್ಟು, ನಾನು ಚುನಾವಣೆಗೆ ಬರಬೇಕು, ಮಾಡ್ತೀನಿ. ಆದರೆ ಕಾಂಗ್ರೆಸ್ಸಲ್ಲಿ ಆಗ್ತಿಲ್ಲ. ಬೆಳಿಗ್ಗೆ ಎದ್ದು ಮಾಧ್ಯಮಕ್ಕೆ ಬರೋದು, ಮುನಿಯಪ್ಪನವರೇ ಯಾಕೆ ನೀವು ಕೋಲಾರಕ್ಕೆ ಹೋಗಿಲ್ಲ? MLAಗಳು ಕೊಟ್ಟಿದ್ದಾರೆ ಜವಾಬ್ದಾರಿ, ಅವ್ರು ಮಾಡ್ತಾರೆ ಬಿಡಿ, ನನಗೆ ಚಿಕ್ಕಬಳ್ಳಾಪುರ ಜವಾಬ್ದಾರಿ ಕೊಟ್ಟಿದ್ದಾರೆ, ನಾನು ಇಲ್ಲಿ ಮಾಡ್ತೀನಿ. ಸರ್ ನಾಮಿನೇಷನ್ಗೆ ಯಾಕೆ ಬರಲಿಲ್ಲ? CM DCM ಬಂದಿದ್ದಾರೆ, ನಾನು ಕರೆದಿಲ್ಲ ರೀ, ಅದಕ್ಕೆ ಬಂದಿಲ್ಲ. ಇದು ಮಾಧ್ಯಮಗಳ ಹೇಳಿಕೆ. ಇಡೀ ಕರ್ನಾಟಕದಲ್ಲಿ ಒಂದೇ ನಿಮಿಷ ಇಡೀ ಕರ್ನಾಟಕದಲ್ಲಿ ಒಂದೇ ನಿಮಿಷ ಪ್ರಕಾಶ್, ಇಡೀ ಕರ್ನಾಟಕದ ಎಲ್ಲ ಕುಟುಂಬದ ಮಕ್ಕಳಿಗೆ, ಮಹಿಳೆಗೆ, ಸೊಸೆಯರಿಗೆ ಕೊಟ್ಟವ್ರೆ, ನನ್ನ ಹಳ್ಳಿನಿಗೆ ಯಾಕೆ ಕೊಡ್ಲಿಲ್ಲ ಅದು ಕೇಳಿದ್ದಾರೆ. 18 ಜನ ಕುಟುಂಬ ಸದಸ್ಯರಿಗೆ ಕೊಟ್ಟಿರೋದು ಕಾಂಗ್ರೆಸ್ ಪಾರ್ಟಿ ಈ ಸಲ 28ರಲ್ಲಿ 18 ಜನ ಮಕ್ಕಳು, ಸೊಸೆ, ಅಳಿಯ, ಸಿಕ್ಲಿಲ್ಲ. ಸಿಕ್ಕಿದ್ರೆ ಅದು ಕೊಟ್ಟರು. ಇಲ್ಲ ಸಿಕ್ಲಿಲ್ಲ. ಈಗ ಕೇಳಿ, ಈಗ ಮಂಡ್ಯದಲ್ಲಿ ಚಲರೇಸಂ ಹೆಂಡತಿ ಕೊಡ್ಬೇಕು ಕೇಳಿ, ಮಂಡ್ಯದಲ್ಲಿ ಚಲರೇಸಂ ಹೆಂಡತಿ ಕೊಡ್ಬೇಕು ಅಂತಿದ್ರು, ಆಗಿಲ್ಲ. ಮೈಸೂರಲ್ಲಿ ಸಿದ್ದರಾಮಯ್ಯ ಅವ್ರ ಮಗನು ಕೊಡ್ಬೇಕು ಅಂತಿದ್ರು, ಆಗ್ಲಿಲ್ಲ. 28 ಮಾತಾಡೋದು ನಿಜವಾದ ಹಾಸ್ಯಾಸ್ಪದ. ಮಾತಾಡಕ್ಕೆ ಬಿಟ್ರೆ ಇವರು ಫಸ್ಟ್ ಇವರು ಇದೇ ಬಿಜೆಪಿ ಕುಟುಂಬದ ರಾಜಕಾರಣದ ಪರವಾಗಿದ್ದೇವೆ, ವಿರೋಧ ಮಾಡೋರು ನೀವು. ಯಾವ ಪಕ್ಷಗಳಿಗೂ ಕೂಡ ಕುಟುಂಬ ರಾಜಕೀಯ ಬಗ್ಗೆ ಜೆಡಿಎಸ್ ಮನೆಯಲ್ಲಿ ಕೆಲಸದ ಸೆಕ್ಯೂರಿಟಿ ಮಾತ್ರ ಪೈಸಾ ಇಲ್ಲ. ಪ್ರಕಾಶ್ ಸರ್ ಇಷ್ಟೆಲ್ಲ ಹೇಳ್ತಾ ಇದ್ರೆ ಎಲ್ಲವೂ ಕೂಡ ಸರಿ ಇದೆ, ಎಲ್ಲವೂ ಸರಿ ಇದೆ. ನಿಮ್ಮ ಪಕ್ಷ ಕಟ್ಟಿದಂಥ ಲೀಡರ್ಗಳಲ್ಲಿ ಒಬ್ಬರು ಈಶ್ವರಪ್ಪನವರು, ಅವರನ್ನೇ ಸರಿಪಡಿಸೋಕ್ಕಾಗ್ತಿಲ್ಲ ನಿಮ್ಮ ಹತ್ರ? ಅದಕ್ಕೂ ಏನಾದರೂ ಇದೆಯಾ? ಅವರು ತಟಸ್ಥವಾಗಿದ್ದಾರೆ, ಏನು ಸಮಸ್ಯೆ ಇಲ್ಲ, ಹೇಳ್ಬಿಡಿ ಅದನ್ನು. ಈಶ್ವರಪ್ಪದ ಸಮಸ್ಯೆ ಇದೆ, ಫೈನಲಿ ಒಪ್ಕೊಂಡ್ರಲ್ಲ, ಒಪ್ಕೊಳ್ಳಬೇಕಲ್ಲ. ಸುಳ್ಳು ನಾವು ಸ್ಟೇಟ್ಮೆಂಟ್ ಕೊಡ್ತಾ ಇದ್ರೆ ಅದಕ್ಕೆ ಒಪ್ಕೊಳ್ತಾ ಇದ್ದೀರಾ? ಇಲ್ಲ, ನಾವು ಸತ್ಯ ಏನಿದೆ ಅದನ್ನ ಒಪ್ಕೊಂತೀವಿ, ಅದ್ರ ಸುಳ್ಳು ಹೇಳೋ ಅಂತ ಪ್ರಶ್ನೆ ಇಲ್ಲ. ಈಗ ಈ ಚುನಾವಣೆ ಅಲ್ಲಿ ಶಿವಮೊಗ್ಗದಲ್ಲಿ ಇನ್ನೂ ನಾಮಪತ್ರ ಸಲ್ಲಿಕೆಯೂ ಆರಂಭ ಆಗಿಲ್ಲ. ನಾಮಪತ್ರ ಸಲ್ಲಿಕೆ ಆಗಿ ಅದು ಹಿಂತಗೊಳ್ಳೋ ದಿನಕ್ಕೆ ಇನ್ನೂ ಸಾಕಷ್ಟು ಕಾಲಾವಕಾಶ ಇದೆ. ನನಗೆ ವಿಶ್ವಾಸ ಇದೆ, ಈಶ್ವರಪ್ಪನವರು ಅವರು ಈ ಪಕ್ಷವನ್ನ ಕಟ್ಟಿದವರು, ಸಾವಿರಾರು ಜನ ಕಾರ್ಯಕರ್ತನ ಬೆಳೆಸಿದ್ದಾರೆ. ಇಡೀ ಶಿವಮೊಗ್ಗದಲ್ಲಿ ಅವರ ಸ್ನೇಹಿತರು, ಅವರ ಒಡನಾಡಿಗಳು, ಅವರ ಜೊತೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಇದ್ದಂಥ ಸ್ವಯಂ ಸೇವಕರು ಪ್ರತಿಯೊಬ್ಬರು ಕೂಡ ಈಶ್ವರಪ್ಪನವ್ರಿಗೆ ಆತ್ಮೀಯರು, ಅವ್ರ ಜೊತೆ ಒಡನಾಟ ಇರುವಂತವ್ರು. ಅವರನ್ನೆಲ್ಲ ದೂರ ಮಾಡ್ಕೊಂಡು ಫೋಟೋ ಬಳಕೆ ಮಾಡ್ಕೊಂಡ್ರೆ ನಿಮಗ್ ಪಾಪ ಬೇಜಾರಾಗ್ತಾ ಇದೆ ಸರ್. ಈಗ NCP ಶರದ್ ಪವಾರ್ ಫೋಟೋ ಹಾಕ್ತೀವಿ ಅಂತ ಇನ್ನೊಂದು ಫ್ಯಾಕ್ಷನ್ ಅವ್ರು ಕೇಳಿದಾಗ, ಕೋರ್ಟ್ಗೂ ಎಲೆಕ್ಷನ್ ಕಮಿಷನ್ಗೆ ಅಪ್ರೋಚ್ ಮಾಡಿದಾಗ ನೀವು ಬಳಸೋಂಗಿಲ್ಲ ಅಂತ ಹೇಳಿದ್ರು. ಅಲ್ಲ ಅದು ನಿಮ್ ಪಕ್ಷದವರೇ ತಾನೆ, ಅವ್ರನ್ನ ಆಚೆ ಹಾಕಿದಿರಾ? ಇಲ್ಲ, ನಾವೆಲ್ಲ ಹೇಳಿದೀವಿ. ಮತ್ತೆ ಅವರು ಪ್ರಧಾನಿಯವರ ಫೋಟೋ, ನರೇಂದ್ರ ಮೋದಿ ಅವರ ಫೋಟೋ ಬಳಸಿ ನಿಮ್ಮ ಅಬ್ಜೆಕ್ಷನ್ ಏನಕ್ಕೆ? ಪ್ರಚಾರ ಮಾಡಲ್ಲ, ಒಂದು ಪಕ್ಷದಿಂದ ಆಚೆ ಹಾಕಬೇಕು. ಅಧಿಕೃತವಾದ ಪ್ರಚಾರ ಆರಂಭ ಆದಾಗ ಅವ್ರು ಬಳಸಿದಾಗ ಅದು ಆಕ್ಷೇಪ ಆಗತ್ತೆ. ಇನ್ನೂ ಅಲ್ಲಿ ನಾಮಪತ್ರ ಸಲ್ಲಿಕೆ ಆಗಿಲ್ಲ, ಅವರು ವಾಪಸ್ ತಗೊಂತಾರೆ ಅಂತ ವಿಶ್ವಾಸ ನನಗೆ ಇವತ್ತು ಇದೆ. ಸರ್, ಇಬ್ಬರ ಜಗಳ ಮೂರನೇದವ್ರಿಗೆ ಲಾಭ. ಶಿವಮೊಗ್ಗದಲ್ಲಂತೂ ಖಂಡಿತವಾಗಿ ಈಗ ನಂಗೆ ಸಂಪೂರ್ಣ ವಿಶ್ವಾಸ ಇದೆ ಈ ಸಲ. ಅಲ್ಲ, ಅವ್ರದ್ದು ಜಗಳ ಒಂದೇ ಅಂತಕ್ಕಂಥದ್ದು. ಈಶ್ವರಪ್ಪನವರು ಅವರೇ ಹೇಳ್ದಂಗೆ, ಅವರೇನು ಫೌಂಡರ್ ಮೆಂಬರ್ಸ್ BJPನಲ್ಲಿ ಅವರು ಒಬ್ಬರು. ಖಂಡಿತ ಅವರು ಇವತ್ತು ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ಅಂದರೆ ಅದನ್ನು ಕಂಪ್ಲೀಟ್ ಅಲ್ಲಿ ಅಂಥದ್ದು ಅವ್ರದ್ದು ಇದೇ ಇರಲ್ಲ ಅಂತಕ್ಕಂಥದ್ದು ಏನೂ ಇಲ್ಲ. ಖಂಡಿತ ಅದ್ರ ಎಫೆಕ್ಟ್ ಇದ್ದೇ ನ್ಯಾಚುರಲಿ ಅದ್ರ. ಗಂಗಾಧರ ಮೂರ್ತಿ ಅವರೇ, JDS ಓಟ್ಸ್ಗಳು ಶಿವಮೊಗ್ಗದಲ್ಲಿ ಇದೆ, ಇಲ್ಲ ಅಂತ ಹೇಳಲ್ಲ, ಇದೇ ನಿಮ್ಗೊಂದಿಷ್ಟು. ಅಲ್ಲೇ ಕುಮಾರಸ್ವಾಮಿ ಅವರು ಪ್ರಯತ್ನ ಪಡಲಿಲ್ಲ ಈಶ್ವರಪ್ಪನ ಮನವೊಲಿಸಕ್ಕೆ? ಮೊದಲು ಪ್ರಯತ್ನ ಪಟ್ಟಿದ್ದು ನಿಜ. ಈಗ ಮೊದಲು ಏನು ಭಿನ್ನಮತ ಇರಲಿಲ್ಲ, ಮತ್ತೊಂದಿಲ್ಲ. ಅವ್ರು ಹಾವೇರಿನಲ್ಲಿ ಟಿಕೆಟ್ ಕೇಳ್ತಿದ್ರು, ಹಾಗಾಗಿ ಪ್ರಯತ್ನ ಪಟ್ಟಿದ್ರು. ಈಗ ಭಾರತೀಯ ಜನತಾ ಪಾರ್ಟಿಯ ಅಗ್ರಗಣ್ಯ ನಾಯಕ ಗೃಹ ಮಂತ್ರಿ ಅಮಿತ್ ಶಾ ಅವ್ರು ಕರೆದು ಮಾತಾಡ್ತೀವಿ ಅಂತ ಅಂದಾಗ ಮಾಧ್ಯಮಗಳಲ್ಲಿ ಮಾತಾಡ್ತಕ್ಕಂಥ ಒಬ್ಬ ನಾಯಕ ಹೆಂಗೆ ಸರಿಪಡಿಸ್ಕೊಳಕ್ಕೆ ಸಾಧ್ಯ? ಅವ್ರು ಸರಿಪಡಿಸ್ಕೊಂಡ್ರೆ ನಮಗೂ ಕೂಡ ಭಾರತೀಯ ಜನತಾ ಪಾರ್ಟಿಗೂ ಖುಷಿ, ಆದರೆ ಸರಿಪಡಿಸ್ಕೊಳ್ಳದೇ ಇದ್ರೆ ಅವ್ರ ರಾಜಕೀಯ ಭವಿಷ್ಯನ ಅವರೇ ಹಾಳು ಮಾಡ್ಕೊಂತಾರೆ. ಓಕೆ, ತುಂಬಾ ಧನ್ಯವಾದಗಳು ನನ್ನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ. ಇನ್ನೂ ಹಲವು ಕ್ಷೇತ್ರಗಳು, ರಾಯಚೂರು ಇತ್ತು, ಚಿಕ್ಕೋಡಿಯಲ್ಲೂ ಕೂಡ ಕಾಂಗ್ರೆಸ್ನಲ್ಲಿ ಸಮಸ್ಯೆ, ಪ್ರಕಾಶ್ ಹುಕ್ಕಿ ಅವರದ್ದು, ಬೆಳಗಾವಿಯಲ್ಲಿ ಇನ್ನೇನೇನೋ ಒಂದಿಷ್ಟು ಸಮಸ್ಯೆಗಳಿದೆ. ಹಲವು ಕ್ಷೇತ್ರಗಳು ಅವ್ರದ್ದೇ ಆದಂಥ ಲೆಕ್ಕಾಚಾರಗಳು ನಡೀತಾ ಇದೆ, ಇನ್ಕ್ಲೂಡಿಂಗ್ ಚಿತ್ರದುರ್ಗ ಆಲ್ಸೋ.